ಬಿಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ವತಿಯಿಂದ ರಾಷ್ಟಕವಿ ಕುವೆಂಪು ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು, ಡಿಎಸ್ಎಸ್ ಮುಖಂಡರು ಸೇರಿ ಹಲವು ಸಂಘಟನೆಯ ಮುಖ್ಯಸ್ಥರು, ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬುದ್ಧ ಅಂಬೇಡ್ಕರ್ ಪ್ರತಿಮೆ ಹಾಗೂ ಕುವೆಂಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖೇನ ಮಾನ್ಯ ಶಾಸಕರಾದ ಎಚ್ಡಿ ತಮ್ಮಯ್ಯನವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಶಾಸಕರು, ಬುದ್ಧ ಬಸವ ಅಂಬೇಡ್ಕರ್ನ್ನ ನೆನೆಯುತ್ತಾ ಕುವೆಂಪುರವರ ವಿಶ್ವ ಮಾನವತಾವಾದವನ್ನ ಮೆಲುಕು ಹಾಕಿ ಅವರ ಆದರ್ಶವನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಆಶಯ ವ್ಯಕ್ತಪಡಿಸಿದರು. ನಾಡಗೀತೆಯನ್ನು ರಚಿಸಿದಂತ, ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತ, ಪ್ರಪಂಚಕ್ಕೆ ವಿಶ್ವ ಮಾನವ ಸಂದೇಶವನ್ನ ಸಾರಿದಂತ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಸ್ಪೃಶ್ಯತೆಯನ್ನ ಯಾವುದೇ ಗ್ರಂಥ ಬರೆದಿದ್ರು, ಅಸ್ಪೃಶ್ಯತೆಯನ್ನ ಯಾವುದೇ ಗ್ರಂಥ ಹೇಳಿದ್ರು ಅದನ್ನ ತಿರಸ್ಕರಿಸಬೇಕು ಅಂತೇಳಿ ಗಟ್ಟಿಯಾಗಿ ಹೇಳಿದಂತ ಕವಿ ಅದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮತಾಂಧತೆಯ ದುಷ್ಪರಿಣಾಮಗಳ ಬಗ್ಗೆ ವರ್ಣಿಸುತ್ತಾ ಯಾವುದೇ ಮನುಷ್ಯ ತನ್ನ ಹಿತಕ್ಕಾಗಿ ದುಡಿಬೇಕು, ಆಧ್ಯಾತ್ಮವನ್ನು ಮಾತ್ರ ಅನುಸರಿಸಬೇಕು ಅಂತ ಹೇಳಿದಂಥವ್ರು, ಮತ್ತೆ ಮನುಜ ಮತವೇ ನಮ್ಮ ಮತ ಆಗಬೇಕು, ಎಲ್ಲಕ್ಕಿಂತ ಏನು ಈ ಪ್ರಪಂಚದಲ್ಲಿ ಎಲ್ಲ ಮತಕ್ಕಿಂತ ಮನುಜ ಮತ ಒಳ್ಳೆಯದು, ಮನುಷ್ಯತ್ವವೇ ಒಳ್ಳೆಯದು ಅಂತ ಹೇಳಿದಂಥವ್ರು ಕುವೆಂಪು ಅವರ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇಂದು ವಿಶ್ವದಲ್ಲಿ ದೇಶಗಳ ನಡುವೆ ಈಗಾಗಲೇ 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ನಡೆದು ಇವತ್ತು 3ನೇ ಮಹಾಯುದ್ಧ ನಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ದುರದೃಷ್ಟಕರ. ಹಾಗಾಗಿ ನಾವು ಎಲ್ಲ ಧರ್ಮಕ್ಕಿಂತ ಮಾನವ ಧರ್ಮ ಮುಖ್ಯ ಅಂತ ಹೇಳುವಂಥವ್ರು ನಮ್ಮ ಕುವೆಂಪು ಅವರು. ಅದೇ ರೀತಿ ಅವರು ಏನು 12ನೇ ಶತಮಾನದ ಬಸವಣ್ಣನವರ ಮತ್ತು 20ನೇ ಶತಮಾನದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಏನು ಬಸವಣ್ಣನವರ ವಚನ ಸಾಹಿತ್ಯವನ್ನ ಮತ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನವನ್ನ, ಈ ಎರಡೂ ಮಹಾಪುರುಷರ ವಿಚಾರಧಾರೆಗಳನ್ನ ಅವರ ಸಾಹಿತ್ಯದ ಮೂಲಕ ಬೆಳಗಿಸಿದವರು ಅದು ಕುವೆಂಪು ಅವರು ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅದ್ರ ಜೊತೆ ವಿಶ್ವ ಮಾನವರು ಆಗ್ಬೇಕು ಅಂದ್ರೆ ಏನ್ ಯಾವ್ದ್ರಿಂದ ವಿಶ್ವ ಮಾನವರು ಆಗ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಂತವರು ನಮ್ಮ ಕುವೆಂಪು ಅವರು. ವಿಶ್ವಮಾನವರು ಯಾವ ರೀತಿ ಆಗ್ತಾರೆ? ಎಲ್ಲರೂ ಹುಟ್ಟುವಾಗ ಮಾನವರೇ, ಮತ್ತೆ ಹೇಗೆ ಕುವೆಂಪು ವಿಶ್ವಮಾನವರಾದರು? ಹೇಗೆ ಅಂತ ಹೇಳಿದ್ರೆ ಸಮಾನತೆ, ವೈಚಾರಿಕತೆ, ವೈಜ್ಞಾನಿಕ ಮನೋಭಾವ, ಭಾತೃತ್ವ, ಕ್ರಾಂತಿಕಾರಿ ವಿಚಾರಗಳನ್ನ ಯಾರು ಬಿತ್ತಿ ಅದನ್ನ ಪಾಲಿಸ್ತಾರೋ ಅವರು ವಿಶ್ವಮಾನವರಾಗ್ತಾರೆ ಅಂತ ಹೇಳಿದ್ದು ಇವತ್ತಿಗೂ ಪ್ರಸ್ತುತ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.